पूज्याय राघवेन्द्राय सत्यधर्मरताय च। ನಮಸ್ಕಾರ, ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಶ್ರೀ ಗುರುರಾಯರು ಜನನವಾದ ವಿಚಾರವನ್ನು ತಿಳಿದುಕೊಂಡಿದ್ದೆವು. ಈಗ ರಾಮಚಂದ್ರಪುರದಲ್ಲಿ ತಿಮ್ಮಣ್ಣ ದಂಪತಿಗಳು ಶ್ರೀ ಗುರುರಾಯರಿಗೆ ಶಾಸ್ತ್ರೋಕ್ತವಾಗಿ ನಕ್ಷತ್ರ ನಾಮವಾಗಿ ವೆಂಕಟನಾಥ ಎಂಬ ಹೆಸರನ್ನು ನಾಮಕರಣ ಮಾಡುತ್ತಾರೆ. ನಂತರದ ದಿನಗಳಲ್ಲಿ ವೆಂಕಟನಾಥರಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಶಾಸ್ತ್ರೋಕ್ತವಾಗಿ ಮಾಡುತ್ತಾರೆ. ವರ್ಷಗಳು ಕಳೆದಂತೆ ವೆಂಕಟನಾಥರು ಬೆಳೆದು ಬಾಲ್ಯಾವಸ್ಥೆಗೆ ಬರುತ್ತಿದ್ದಂತೆ ತಂದೆಯವರಾದ ತಿಮ್ಮಣ್ಣ ಭಟ್ಟರಿಂದ ವೀಣಾವಾದನವನ್ನು ಕಲಿಯುತ್ತಿರುತ್ತಾರೆ. ವಂಶ ಪರಂಪರೆಯಾಗಿ ಬಂದ ವಿದ್ಯೆ ವೀಣಾವಾದನವನ್ನು ಕಲಿತ ವೆಂಕಟನಾಥರು ತಂದೆ ತಾಯಿಯರ ಮುಂದೆ ಸುಶ್ರಾವ್ಯವಾಗಿ ವೀಣೆಯನ್ನು ನುಡಿಸುತ್ತಿರುತ್ತಾರೆ. ಮಗನ ವೀಣಾವಾದನವನ್ನು ಕೇಳುತ್ತಿದ್ದ ತಿಮ್ಮಣ್ಣ ಭಟ್ಟರಿಗೆ ಭಾವೋದ್ರೇಕವಾಗುತ್ತದೆ. ವೆಂಕಟನಾಥ, ತಾಯಿ ಶಾರದೆ ನಿನಗೆ ಒಲಿದಿದ್ದಾಳೆ ಕಂದ. ನೀನು ವೀಣೆ ನುಡಿಸುತ್ತಿದ್ದರೆ ಮತ್ತೆ ಮತ್ತೆ ಕೇಳಬೇಕೆನಿಸುತ್ತದೆ. ಜಿಪುಣನ ಮುಂದೆ ಹಣದ ರಾಶಿಯನ್ನು ಸುರಿದರೆ ದುರಾಸೆಯಿಂದ ಪಾಚಿ ತುಂಬಿಕೊಂಡು ಮತ್ತು ಬೇಕೆನ್ನಿಸುವಂತಿದೆ ನನ್ನ ಪರಿಸ್ಥಿತಿ ಎಂದು ತಿಮ್ಮಣ್ಣ ಭಟ್ಟರು ಮಗನನ್ನು ಹೊಗಳುತ್ತಿದ್ದರೆ, ತಂದೆಯವರ ಮಾತುಗಳನ್ನು ಕೇಳಿ ವೆಂಕಟನಾಥರು, ಅಪ್ಪ, ನಾನು ಧನ್ಯನಾದೆ, ಮತ್ತೆ ನುಡಿಸು ಎಂದರೆ ಮತ್ತಷ್ಟು ಕಾಲ ವೀಣೆಯನ್ನು ನುಡಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ತಾಯಿ ಗೋಪಿಕಾಂಬ ಮಗನ ಮಾತನ್ನು ಕೇಳಿ, ನುಡಿಸುತ್ತೀಯಪ್ಪ, ಅವಶ್ಯ ನುಡಿಸುತ್ತೀ, ವಂಶದ ವಿದ್ಯೆ ಅಲ್ಲವೇ, ನೀನು ಹಗಲೆಲ್ಲಾ ನುಡಿಸುತ್ತೀ, ಇವರು ಮೆಚ್ಚಿ ಮೆಚ್ಚಿ ಕೇಳುತ್ತಾರೆ, ಮಧ್ಯೆ ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ ಎಂದು ಗೋಪಿಕಾಂಬ ತಮಾಷೆ ಮಾಡುತ್ತಾಳೆ. ಹೆಂಡತಿಯ ಮಾತನ್ನು ಕೇಳಿ ತಿಮ್ಮಣ್ಣ ತುಸು ಬೇಸರದಲ್ಲಿ, ಗೋಪಿ, ಇದೆಂತ ಮಾತನಾಡುತ್ತಿದ್ದಿ? ಮಗ ವಿದ್ವಾಂಸನಾಗಿ ಸುಶ್ರಾವ್ಯವಾಗಿ ವೀಣೆ ನುಡಿಸುತ್ತಿದ್ದರೆ ನಿನಗೆ ಸಂತೋಷವಲ್ಲವೇ? ಆಗ ಗೋಪಿಕಾಂಬ, ನಿಮ್ಮ ಮಗ ನುಡಿಸುವ ವೀಣೆಯ ನಾದನಕ್ಕೆ ಬಿಂಡು ತಾನಾಗಿ ಹೆಚ್ಚಿ ಹೋಳಾದರೆ, ಮನೆಯನ್ನೆಲ್ಲ ಗೋಮಯದಿಂದ ಸಾರಿಸಿದರೆ, ತರಕಾರಿಯನ್ನೆಲ್ಲ ಅದಾಗದೆ ಸಂಗೀತವೇ ಹೆಚ್ಚಿದರೆ, ನಾನು ಇನ್ನು 4 ಕೀರ್ತನೆಗಳನ್ನು ಹೆಚ್ಚಿಗೆ ಕೇಳುತ್ತೇನೆ ಎಂದು ಹೇಳಿ ಮನೆ ಕೆಲಸದ ನಿಮಿತ್ತ ಎದ್ದು ಹೋಗಲು ಅಣಿಯಾದಾಗ ತಿಮ್ಮಣ್ಣನಿಗೆ ಏನೋ ಹೊಳೆದಂತೆ ಅವನೂ ಎದ್ದು ನಿಂತು, ಹೋ, ನಾಳೆ ತಂದೆಯವರ ವೈದಿಕವಲ್ಲವೇ? ಸಂಗೀತ ಕೇಳುತ್ತಾ ಕೇಳುತ್ತಾ ಮರೆತೇ ಬಿಟ್ಟೆ ನೋಡು, ನಡಿ, ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ತಿಮ್ಮಣ್ಣ ಭಟ್ಟರು ಹೇಳುತ್ತಿದ್ದಂತೆ ಗಂಡನ ಮಾತನ್ನು ಕೇಳಿದ ಗೋಪಿಕಾಂಬ, ಚೆನ್ನಾಗಿದೆ, ಹೆಂಗಸರ ಕೆಲಸಕ್ಕೆ ನೀವು ಬರುವುದೇ, ಗಂಡಸರಿಗೇಕೆ ಗೌರಿಯ ದುಃಖವೆಂದು ಹೇಳುತ್ತಿದ್ದಂತೆ ತಿಮ್ಮಣ್ಣ, ತಪ್ಪು ಗೋಪಿ, ಅಷ್ಟೊಂದು ಕೆಲಸದ ಹೊರೆ ನಿನ್ನ ಮೇಲೆ ಒಟ್ಟಾಗಿ ಬಿದ್ದರೆ ಎಂದು ಹೇಳುತ್ತಿದ್ದಂತೆ ಪತಿಯ ಮಾತನ್ನು ಅರ್ಧಕ್ಕೆ ತಡೆದ ಗೋಪಿಕಾಂಬ, ಅದೇನು ದೊಡ್ಡ ಕೆಲಸವಲ್ಲ, ಈ ದಿನ ನೀವು ಒಂದು ಹೊತ್ತು ಮಾರಾಯರಾಗಿ ಸಂಗೀತ ಕೇಳುತ್ತೀರಿ, ನಾನು ಕೆಲಸ ನೋಡುತ್ತೇನೆ ಎಂದು ಹೇಳಿ ಗೋಪಿಕಾಂಬ ನಗುತ್ತಾ ಕೆಲಸ ಮಾಡಲು ಹೋಗುತ್ತಾಳೆ. ತಿಮ್ಮಣ್ಣ ಹೆಂಡತಿಯ ಮಾತಿಗೆ ಏನೂ ಹೇಳಲಾಗದೆ ಗೋಪಿಕಾಂಬ ಹೋದ ದಿಕ್ಕನ್ನೇ ನೋಡುತ್ತಿರುವಾಗ ಇಲ್ಲಿಯವರೆಗೆ ತಂದೆ ತಾಯಿಯರ ಸಂಭಾಷಣೆಯನ್ನು ಕೇಳುತ್ತಿದ್ದ ವೆಂಕಟನಾಥರು, ನಿಮ್ಮ ತಂದೆಯವರ ವೈದಿಕ ಅರ್ಥಾತ್ ನನ್ನ ತಾತನವರ ವೈದಿಕ ಎಂದು ಹೇಳಿದ್ದೀರಿ, ಅದರ ಬಗ್ಗೆ ತಿಳಿಸಿ ಎಂದು ವೆಂಕಟನಾಥರು ವೈದಿಕದ ಬಗ್ಗೆ ತಂದೆಯವರಲ್ಲಿ ಕೇಳುತ್ತಾರೆ. ಇಲ್ಲಿಂದಲೇ ಪ್ರತಿಯೊಂದು ವಿಷಯಕ್ಕೂ ವೆಂಕಟನಾಥರಲ್ಲಿ ಪ್ರಶ್ನೆಗಳು ಹುಟ್ಟುತ್ತವೆ. ಆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ತಿಳಿದುಕೊಳ್ಳಬೇಕೆಂದು ಉತ್ಸುಕರಾಗಿರುತ್ತಾರೆ. ಮಗನ ಮಾತನ್ನು ಕೇಳಿದ ತಿಮ್ಮಣ್ಣ, ಇದೇನು ವೆಂಕಟನಾಥ, ಮನೆಯಲ್ಲಿ ವೈದಿಕವನ್ನು ನೋಡಲಿಲ್ಲವೆಂಬಂತೆ ಮಾತನಾಡುತ್ತಿದ್ದಿ, ಈಗ 14 ದಿವಸಗಳ ಹಿಂದೆ ಅಜ್ಜಿಯ ವೈದಿಕವನ್ನು ನೋಡಲಿಲ್ಲವೇ ಎಂದು ತಿಮ್ಮಣ್ಣ ಮಗನನ್ನು ಕೇಳುತ್ತಾರೆ. ಆಗ ವೆಂಕಟನಾಥರು, ಕಂಡಿದ್ದೆ, ಆದರೆ ನಾವು ಮಕ್ಕಳು ಎಂದು ಆಚಾರ್ಯರು ನಮ್ಮನ್ನು ಆಚೆಗೆ ಕಳುಹಿಸಿ ಬಾಗಿಲು ಹಾಕಿಕೊಂಡಿದ್ದರು, ಒಳಗೆ ನಡೆದಿದ್ದು ನಮಗೆ ಏನು ತಿಳಿಯಲೇ ಇಲ್ಲ ಎಂದು ಹೇಳುತ್ತಾರೆ. ಮಗನ ಮಾತನ್ನು ಕೇಳಿದ ತಿಮ್ಮಣ್ಣ ಭಟ್ಟರು, ಸರಿ, ಈ ಬಾರಿ ಒಳಗೆ ಬಂದು ಕುಳಿತುಕೋ,
ನಾವು ಏನು ಮಾಡುತ್ತೇವೆ ಎಂದು ನೋಡು ಎಂದು ಹೇಳುತ್ತಾರೆ. ತಂದೆಯ ಮಾತನ್ನು ಕೇಳಿದ ವೆಂಕಟನಾಥರು ಸಂತೋಷದಿಂದ, ಹಾಗಾದರೆ ನಾಳೆ ತಾತ ನಮ್ಮ ಮನೆಗೆ ಬರುತ್ತಾರೆಯೇ ಎಂದು ತಂದೆಯವರನ್ನು ಕೇಳುತ್ತಾರೆ. ಆಗ ತಿಮ್ಮಣ್ಣ ಭಟ್ಟರು, ಬರುತ್ತಾರೆ ಎಂದು ನಿನಗೆ ಹೇಳಿದವರು ಯಾರು ಎಂದು ಕೇಳುತ್ತಾರೆ. ಆಗ ವೆಂಕಟನಾಥರು, ಅಣ್ಣ ಹೇಳಿದರು ತಾತ ಬರುತ್ತಾರೆ ಎಂದು. ಬರುತ್ತಾರೆ ತಾನೆ ಎಂದು ಕೇಳುತ್ತಾರೆ. ಮಗನ ಪ್ರಶ್ನೆಗೆ ಏನೆಂದು ಉತ್ತರಿಸಬೇಕೆಂದು ಅರಿಯದ ತಿಮ್ಮಣ್ಣ ಭಟ್ಟರು ಗೊಂದಲಕ್ಕೀಡಾಗುತ್ತಾರೆ. ನಂತರ ಯೋಚಿಸಿ, ಹೌದು ಬರುತ್ತಾರೆ ಎಂದು ಹೇಳುತ್ತಾರೆ. ಇನ್ನೂ ಮುಗಿಯದ ವೆಂಕಟನಾಥರ ಪ್ರಶ್ನೆಗಳು, ಅವರು ಭೋಜನವನ್ನು ಸ್ವೀಕರಿಸುತ್ತಾರಂತೆ ಎಂದು ಕೇಳುತ್ತಾರೆ. ಆಗ ತಿಮ್ಮಣ್ಣ ಭಟ್ಟರು ನಗುತ್ತಲೇ, ಹೌದು ಊಟವನ್ನು ಮಾಡುತ್ತಾರೆ, ಅದಕ್ಕಾಗಿಯೇ ನಿನ್ನ ತಾಯಿ ಮಡಿಯಲ್ಲಿ ಅಡುಗೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಂತೆ ವೆಂಕಟನಾಥರು ಖುಷಿಯಿಂದ, ನಾನು ತಾತನನ್ನು ನೋಡಿಯೇ ಇಲ್ಲ, ಈ ಸಲ ನಾನು ತಾತನನ್ನು ನೋಡುತ್ತೇನೆ ಎಂದು ಹೇಳುತ್ತಾರೆ. ಆಗ ತಿಮ್ಮಣ್ಣ ಭಟ್ಟರು ಸರಿ ಎಂದು ಮಗನ ತಲೆಯನ್ನು ಸವರಿ ಅಲ್ಲಿಂದ ಹೋಗುತ್ತಾರೆ. ವೆಂಕಟನಾಥರು ತಾತನವರನ್ನು ನೋಡುವ ಖುಷಿಯಲ್ಲಿ ಕಾತುರರಾಗಿರುತ್ತಾರೆ. ತಿಮ್ಮಣ್ಣ ಭಟ್ಟರ ಮನೆಯಲ್ಲಿ ಅವರ ತಂದೆ ಕನಕಾಚಲ ಭಟ್ಟರ ವೈದಿಕ ಕಾರ್ಯಕ್ರಮಕ್ಕೆ ತಿಮ್ಮಣ್ಣ ಭಟ್ಟರ ಮಗಳು ವೆಂಕಟಾಂಬ, ಅಳಿಯ ಲಕ್ಷ್ಮೀನಾರಾಯಣಾಚಾರ್ಯರು ಮತ್ತು ಕೆಲವು ಸಂಬಂಧಿಗಳು ಸೇರಿರುತ್ತಾರೆ. ಆಚಾರ್ಯರು ಶಾಸ್ತ್ರೋಕ್ತವಾಗಿ ತಿಮ್ಮಣ್ಣನ ಮೂಲಕ ವೈದಿಕ ವಿಧಿವಿಧಾನಗಳನ್ನು ನಡೆಸುತ್ತಿರುತ್ತಾರೆ. ಇದನ್ನೆಲ್ಲ ತುಂಬಾ ಆಸಕ್ತಿಯಿಂದ ನೋಡುತ್ತಿದ್ದ ವೆಂಕಟನಾಥರು ತಾತನವರ ಆಗಮನಕ್ಕಾಗಿ ಕಾಯುತ್ತಿರುತ್ತಾರೆ. ವೈದಿಕ ಕಾರ್ಯ ಮುಗಿಯುವ ಹಂತಕ್ಕೆ ಬರುತ್ತದೆ. ಎಲ್ಲರೂ ಸಿದ್ಧಪಡಿಸಿದ ಪಿಂಡದ ಎಡೆಗೆ ಭಕ್ತಿಯಿಂದ ನಮಸ್ಕರಿಸುತ್ತಾರೆ. ವೆಂಕಟನಾಥರು ನಮಸ್ಕರಿಸಿ ಬಂದು ಪುನಃ ಏಕಾಗ್ರತೆಯಿಂದ ತಾತನವರು ಬರುತ್ತಾರೆ ಎಂದು ನೋಡುತ್ತಲೇ ಇರುತ್ತಾರೆ. ಆಗ ವೆಂಕಟನಾಥರವರನ್ನು ನೋಡಿದ ಲಕ್ಷ್ಮೀನಾರಾಯಣಾಚಾರ್ಯರು, ವೆಂಕಟನಾಥ, ನಾನು ಆಗಿಂದ ಗಮನಿಸುತ್ತಿದ್ದೇನೆ, ಯಾಕಪ್ಪ ಹಾಗೆ ನೋಡುತ್ತಿದ್ದೀಯಾ ಎಂದು ಪ್ರಶ್ನಿಸುತ್ತಾರೆ. ಆಗ ವೆಂಕಟನಾಥರು, ಇಂದು ತಾತನವರು ಬರುತ್ತಾರೆ ಎಂದು ತಂದೆಯವರು ಹೇಳಿದ್ದರು, ಅದಕ್ಕಾಗಿ ಅವರು ಯಾವಾಗ ಬರುತ್ತಾರೆ, ಹೇಗೆ ಬರುತ್ತಾರೆ, ಯಾವ ಗಳಿಗೆಯಲ್ಲಿ ಬರುತ್ತಾರೆ ಎಂದು ಕಾಯುತ್ತಾ ಕುಳಿತಿದ್ದೇನೆ, ಎಲ್ಲಿ ಇನ್ನೂ ಬರಲೇ ಇಲ್ಲವಲ್ಲ ಎಂದು ಕೇಳುತ್ತಾರೆ. ವೆಂಕಟನಾಥರ ಮಾತು ಕೇಳಿ ಲಕ್ಷ್ಮೀನಾರಾಯಣಾಚಾರ್ಯರಿಗೆ ನಗು ಬರುತ್ತದೆ. ಅವರು ನಗುತ್ತಲೇ, ಅವರು ಬರಲಿಲ್ಲ ಎಂದು ಯಾರು ಹೇಳಿದರು ನಿನಗೆ ಎಂದು ಕೇಳುತ್ತಾರೆ. ಅವರ ಮಾತನ್ನು ಕೇಳಿ ವೆಂಕಟನಾಥರಿಗೆ ಆಶ್ಚರ್ಯವಾಗುತ್ತದೆ. ಎಲ್ಲಿ, ಯಾವಾಗ ಬಂದರು, ಎಲ್ಲಿರುವರು, ಕಾಣುತ್ತಿಲ್ಲವಲ್ಲ ಎಂದು ಕೇಳುತ್ತಾರೆ. ಆಗ ಲಕ್ಷ್ಮೀನಾರಾಯಣಾಚಾರ್ಯರು, ಕಣ್ಣಿಗೆ ಕಾಣುವುದಷ್ಟೇ ಸತ್ಯ ಎಂದು ಏಕೆ ಅಂದುಕೊಳ್ಳುತ್ತೀಯ ವೆಂಕಟನಾಥ ಎಂದು ಕೇಳುತ್ತಾರೆ. ಅವರ ಮಾತನ್ನು ಕೇಳಿ ವೆಂಕಟನಾಥರು, ಕಣ್ಣಿಗೆ ಕಾಣದ ಸತ್ಯಗಳೂ ಇರುತ್ತವೆಯೇ ಎಂದು ಕೇಳುತ್ತಾರೆ. ಎಲ್ಲವೂ ಪ್ರತ್ಯಕ್ಷವಾಗಿಯೇ ಇರಬೇಕೆಂದು ಇಲ್ಲವಲ್ಲ ಎಂದು ಲಕ್ಷ್ಮೀನಾರಾಯಣಾಚಾರ್ಯರು ಹೇಳುತ್ತಾರೆ. ಆಗ ವೆಂಕಟನಾಥರು ಆದರೆ ಅನುಭವಕ್ಕೆ ವೇದ್ಯ ಆಗದ್ದನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ ಎಂದು ತಂದೆಯವರೇ ತಿಳಿಸಿಕೊಟ್ಟಿದ್ದರಲ್ಲ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನು ಕೇಳುತ್ತಲೇ ಇರುತ್ತಾರೆ. ಏಕೆಂದರೆ ಪಂಡಿತರು ಹೇಳಿದಂತೆ ಜಾತಕದ ಪ್ರಕಾರ ವೆಂಕಟನಾಥರು ಸಾಮಾನ್ಯ ಮನುಷ್ಯರಲ್ಲ, ದೈವಾಂಶ ಸಂಭೂತರು. ಹುಟ್ಟಿನಿಂದಲೇ ಪ್ರತಿಯೊಂದು ವಿಚಾರವನ್ನು ಪರಾಂಬರಿಸಿ ತಿಳಿದುಕೊಳ್ಳುವ ಬಯಕೆ ಅವರಿಗೆ ಹುಟ್ಟಿನಿಂದಲೇ ವೇದ್ಯವಾಗಿರುತ್ತದೆ. ಅದಕ್ಕಾಗಿಯೇ ಇವರನ್ನು ಕಲಿಯುಗದ ಕಾಮಧೇನು, ಕಲ್ಪವೃಕ್ಷವೆಂದು ಕರೆಯುವುದು. ಮುಂದೆ ನಡೆಯುವುದೆಲ್ಲ ವೆಂಕಟನಾಥರ ಪವಾಡದ ಸತ್ಯಗಳೇ. ಆ ಪವಾಡಗಳು ಏನೆಂದು ನಾವು ನೀವೆಲ್ಲರೂ ಮುಂದಿನ ಸಂಚಿಕೆಯಿಂದ ತಿಳಿದುಕೊಳ್ಳೋಣ. ರಾಯರಿದ್ದಾರೆ, ನಿಮ್ಮೊಂದಿಗೆ ಸದಾ ಗುರುರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಇದೇ ರೀತಿ ಶ್ರೀ ಗುರುರಾಯರ ಸಂಪೂರ್ಣ ಚರಿತ್ರೆಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.